ತಮ್ಮೆಲ್ಲರಿಗೂ ಸ್ವಾಗತ. ಮೊದಲು ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರತಕ್ಕಂಥ ನಮ್ಮೆಲ್ಲರ ಪ್ರೀತಿಯ ಸನ್ಮಾನ್ಯ ಶ್ರೀ ಡಾಕ್ಟರ್ ಕೆ.ವಿ. ನಾಗರಾಜ ಮೂರ್ತಿಯವರು, ಅಧ್ಯಕ್ಷರು, ಕರ್ನಾಟಕ ನಾಟಕ ಅಕಾಡೆಮಿ ಬೆಂಗಳೂರು, ವೇದಿಕೆ ಬರಬೇಕು ಪ್ರಾರ್ಥನೆ ಮಾಡಿಕೊಳ್ತಾರೆ. ಈ ಚಲನಚಿತ್ರದಲ್ಲಿ, ದೂರದರ್ಶನದಲ್ಲಿ ಎಲ್ಲ ವಾಹಿನಿಗಳಲ್ಲೂ ಅವರ ಸೇವೆ ಅಪ್ರತಿಮ. ಇನ್ನೊಂದು ಜೋರಾದ ಚಪ್ಪಾಳೆಗಳ ಮೂಲಕ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷರನ್ನ ವೇದಿಕೆಗೆ ಆಹ್ವಾನ ಮಾಡೋಣ. ಸನ್ಮಾನ್ಯ ಇಂದಿನ ಗಣ್ಯಾತಿಥಿಗಳಲ್ಲಿ ಶ್ರೀಯುತ ಟಿ.ಎಸ್. ವೆಂಕಟೇಶ ಶಾಸ್ತ್ರಿಗಳು, ಸನ್ಮಾನ್ಯ ಶ್ರೀ ಟಿ.ಎಸ್. ವೆಂಕಟೇಶ ಶಾಸ್ತ್ರಿಗಳು, ಹೆಸರಾಂತ ಜ್ಯೋತಿಷ್ಯ ವಿದ್ವಾಂಸರು ಹಾಗೂ ಸಮಾಜ ಸೇವಕರು, ದಯವಿಟ್ಟು ವೇದಿಕೆಗೆ ಬರಬೇಕು. ಇವರು ದಾಖಲೆಗಳ ಸರದಾರ, 6 ಸತಿ ಗಿನ್ನಿಸ್ ಪ್ರಶಸ್ತಿಯನ್ನು ಪಡೆದಂಥ ಕನ್ನಡಿಗ ಶ್ರೀಯುತ ಶ್ರೀನಾಥ್ ಅವರು, ದಯವಿಟ್ಟು ವೇದಿಕೆಗೆ ಬರಬೇಕು. ರಾಘವ ಅಂತಲೇ ಕರೆಯೋದವ್ರನ್ನ ರಾಘವ ಅವರು ವೇದಿಕೆಗೆ ಬರಬೇಕು. ಅವರ ದೊಡ್ಡವರಾಗಲಿ ಮತ್ತು ಚಿಕ್ಕವರಾಗಲಿ ಪದಾಧಿಕಾರಿಗಳಿಗೆ ಪ್ರಣಾಮಗಳನ್ನು ಕೋರುತ್ತಾ ಮತ್ತು ದೇವರ ಸಮಾನರಾದಂತಹ ಕಲಾ ಪ್ರೋತ್ಸಾಹಕರಿಗೆ, ಕಲಾಭಿಮಾನಿಗಳಿಗೆ, ನಿಮ್ಮ ಪಾದಾರವಿಂದವರಿಗೆ ಉದ್ಭವ ತಂಡದ ಪರವಾಗಿ ನನ್ನ ವಿನಮ್ರವಾದ ವಂದನೆಗಳು, ನಮನಗಳನ್ನು ಸಲ್ಲಿಸುತ್ತಾ ಇಂದಿನ ದಿನ ಮುಖ್ಯ ಅಧ್ಯಕ್ಷರಾಗಿ ನಮ್ಮ ಎರಡನೆಯ ದಿನದ ನಾಟಕೋತ್ಸವಕ್ಕೆ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಡಾಕ್ಟರ್ ಸನ್ಮಾನ್ಯ ಕೆ.ವಿ. ನಾಗರಾಜ ಮೂರ್ತಿಗಳು. ಒಂದು ಜೋರಾದ ಚಪ್ಪಾಳೆ ಬಂದಾಗ ಪ್ರೋತ್ಸಾಹ ಇನ್ನೂ ಹೆಚ್ಚಿನದಾಗುತ್ತೆ. ಅವರಿಗೆ ವಿಶೇಷವಾಗಿ ಈಗ ಡಾಕ್ಟರೇಟ್ ಬಂದಿದೆ, ಅದಕ್ಕೊಂದು ಚಪ್ಪಾಳೆ ಬರಲಿ ಅಂತ ಕೇಳಿಕೊಳ್ಳೋಣ. ಮತ್ತು ತದನಂತರ ನಮ್ಮೆಲ್ಲರಿಗೂ ಒಂದು ರೀತಿಯ ನಾಗರಾಜ ಮೂರ್ತಿಗಳಿಗೆ ಅದನ್ನು ಗುರುತಿಸಿ ಪ್ರೋತ್ಸಾಹಿಸುವುದರಲ್ಲಿ ಅವರು ಪ್ರಥಮ ಅಂತ ನನ್ನ ಭಾವನೆ, ನನ್ನ ಆತ್ಮತೃಪ್ತಿ ಅಂತ ಹೇಳ್ಬೋದು. ಅವರಿಗೆ ಸ್ವಾಗತವನ್ನು ಕೊಡುತ್ತಾ, ತದನಂತರ ಹೆಸರಾಂತ ಜ್ಯೋತಿಷಿಗಳು ನಮ್ಮ ನಾಟಕ ತಂಡಕ್ಕೆ ಬೆನ್ನೆಲುಬಾಗಿ ನಿಂತು ನಮ್ಮ ಶ್ರೇಯಸ್ಸನ್ನು ಕೋರುತ್ತಾ ಹಾಗೂ ಹಾರೈಸುತ್ತಾ ಆಶೀರ್ವದಿಸುತ್ತಾ ಇರುವ ಸನ್ಮಾನ್ಯ ಶ್ರೀ ವೆಂಕಟೇಶ ಶಾಸ್ತ್ರಿಗಳು, ಇವರಿಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ. ತದನಂತರ ಸನ್ಮಾನ್ಯ ನನ್ನ ಆತ್ಮೀಯ ಬಳಗಕ್ಕಿಂತ ಅವನು ಹೆಚ್ಚಾಗಿ ನನ್ನ ಆತ್ಮೀಯ ಅಂತ ಹೇಳ್ಬೋದು, ಡಾಕ್ಟರ್ ಎ.ಪಿ. ಶ್ರೀನಾಥ್, ಕರಾಟೆ ಶ್ರೀನಾಥ್ ವರ್ಲ್ಡ್ ಸ್ವಾಗತಿಸುತ್ತಾ, ನನಗೆ ಹೀರೋ ಮಾಡುವಂಥ ವ್ಯಕ್ತಿ ಸನ್ಮಾನ್ಯ ಶ್ರೀ ನಾಗರಾಜ್ ಚಾಂಡಿಲ್ಯ, ಕಾಯ್ದೆ 74 ಅನ್ನೋ ಸಿನಿಮಾದಲ್ಲಿ ನನ್ನನ್ನು ಕಥಾನಾಯಕನಾಗಿ 60 ವರ್ಷ ದಾಟಿದ ನಂತರ ಕಥಾನಾಯಕನನ್ನಾಗಿ ಮಾಡೋದು. ನಾವೆಲ್ಲ ಹೀರೋ ಆಗ್ತೀವಿ ಅಂತ ಬರ್ತೀವಿ, ಆದರೆ ಎಲ್ಲೋ ಒಂದು ಕಡೆ ಝೀರೋ ಆಗ್ಬಿಟ್ಟಿರ್ತೀವಿ. ಎಲ್ಲೋ ಗುರುತಿಸಿ 60ನೇ ವರ್ಷಕ್ಕೆ ಹೀರೋ ಮಾಡ್ತಿದ್ರಲ್ಲ ಅಂದಾಗ ಅವ್ರಿಗೆ ನಾನು ಚಿರಋಣಿಯಾಗಿದ್ದೇನೆ. ಮತ್ತು ಇನ್ನೊಂದು ವಿಶೇಷ ಅವ್ರದ್ದು, ನಾನು ಕೋವಿಡಲ್ಲಿ ಮಲಗಿದ್ದಾಗ, ನಾನು ನನ್ನ ಹೆಂಡತಿ ಪ್ರಾಣಾಪಾಯದಲ್ಲಿದ್ದಾಗ ನನಗೆ ಬಹಳ ಹೆಲ್ಪ್ ಮಾಡಿದವರು. ನಾನು ಯಾರನ್ನೂ ಕೇಳಿರಲಿಲ್ಲ, ಅವರು ಪ್ರಥಮರಾಗ್ತಾರೆ ಅಂತ ಇನ್ನೊಂದು ಮಾತನ್ನು ಹೇಳ್ಬೋದು. ಅವ್ರಿಗೂ ಸ್ವಾಗತವನ್ನು ಕೋರ್ತಾ, ನನ್ನ ಆತ್ಮೀಯ ನೀಲಕಂಠ ಅಡಿಗರು, ಅವರ ಸಂಘಟನೆ ಬಹಳ ದೊಡ್ಡದು, ನನಗಿನ್ನ ದೊಡ್ಡದು ಅಂತ ಹೇಳ್ಬೋದು.